ಮಲೆನಾಡಿನಲ್ಲಿ ಚುನಾವಣೆ ಕಣ ದಿನೇ ದಿನೇ ರಂಗೇರ್ತಾ ಇದೆ. ಪ್ರಮುಖವಾಗಿ ಈ ಬಾರಿ ಮಲೆನಾಡಿನಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಬಿಜೆಪಿಯಿಂದ ಬಿವೈ ರಾಘವೇಂದ್ರ ಅಖಾಡ ಪ್ರವೇಶ ಮಾಡಿದ್ದು ಕ್ಷೇತ್ರ ಸಂಚಾರದಲ್ಲಿ ಬ್ಯುಸಿಯಾಗಿದ್ದಾರೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ತಮ್ಮ ಪತಿಯೊಡನೆ ಭರ್ಜರಿ ಪ್ರಚಾರ ಕಾರ್ಯವನ್ನ ಕೈಗೊಂಡಿದ್ದಾರೆ. ಇತ್ತ ಬಂಡಾಯ ಅಭ್ಯರ್ಥಿಯಾಗಿ ಅಖಾಡ ಪ್ರವೇಶ ಮಾಡಿರುವ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕೂಡ ಸಾಗರ, ತೀರ್ಥಹಳ್ಳಿ, ಭದ್ರಾವತಿ, ಶಿಕಾರಿಪುರ, ಸೊರಬದಲ್ಲಿ ಪ್ರಚಾರ ಕಾರ್ಯವನ್ನ ಕೈಗೊಂಡಿದ್ದಾರೆ. ಮೂರು ಅಭ್ಯರ್ಥಿಗಳು ತಮ್ಮ ಗೆಲುವು ಪಕ್ಕ ಅಂತಾನೆ ಹೇಳ್ತಾ ಇದ್ದಾರೆ. ಹಾಗಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಈ ಬಾರಿ ಇಡೀ ರಾಜ್ಯದ ಗಮನವನ್ನ ಸೆಳೀತಾ ಇದೆ. ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಮಲೆನಾಡಿನಲ್ಲಿ ಬಿಸಿಲಿನ ಜೊತೆಗೆ ಪ್ರಚಾರದ ಭರಾಟೆ ಕೂಡ ಹೆಚ್ಚಾಗಿದೆ. ಹೇಗಿದೆ ಸದ್ಯದ ಚುನಾವಣಾ ವಾತಾವರಣ? ನಯನ, ಬಿಸಿಲು ಏರ್ತಾ ಇದ್ದಂತೆ ಚುನಾವಣಾ ಪ್ರಚಾರದ ಬಿಸಿಯೂ ಸಹ ಮಲೆನಾಡಿನಂತೆ ಏರ್ತಾ ಇದೆ. ಅಭ್ಯರ್ಥಿಗಳು ಯಾರು ಅಂತ ಹೇಳಿ ಅಂತಿಮಗೊಂಡ ನಂತರ ಶಿವಮೊಗ್ಗ ಲೋಕಸಭಾ ಕಣದಲ್ಲಿ 23 ಅಭ್ಯರ್ಥಿಗಳು ಉಳಿದ ನಂತರ ಪ್ರಚಾರದ ಕಾವು ಇನ್ನಷ್ಟು ತೀವ್ರತೆಯನ್ನು ಪಡೆದುಕೊಂಡಿದೆ. ಎಲ್ಲಾ ಅಭ್ಯರ್ಥಿಗಳು ಸಹ ತೀವ್ರವಾಗಿ ಬಿರುಸಿನಿಂದ ಪ್ರಚಾರದಲ್ಲಿ ತೊಡಗಿದ್ದಾರೆ. ವಾಸ್ತವವಾಗಿ ಲೋಕಸಭೆ ಚುನಾವಣೆ ಅಂತಂದ್ರೆ ಸರಿಸುಮಾರು ಒಂದು 15-16 ಲಕ್ಷ ಮತದಾರರು, ಎಲ್ಲ ಮತದಾರರನ್ನ ಮುಖತಃ ಭೇಟಿ ಮಾಡಿ ಅವರಿಂದ ಮತಯಾಚನೆ ಮಾಡೋದು ಬಹಳ ಕಷ್ಟದ ಕೆಲಸ. ವಿಧಾನಸಭೆ ಚುನಾವಣೆಯಲ್ಲಿ ಆದ್ರೆ ಒಂದು ಅತಿ ಹೆಚ್ಚು ಮತದಾರರನ್ನ ಸ್ವತಃ ಭೇಟಿ ಮಾಡಬಹುದು ಅನ್ನುವಂತ ಒಂದು ವಾತಾವರಣ ಅವಕಾಶ ಇರುತ್ತೆ. ಆದ್ರೆ ಲೋಕಸಭೆ ಚುನಾವಣೆಯಲ್ಲಿ ಎಲ್ಲಾ ಮತದಾರರನ್ನ ಭೇಟಿ ಮಾಡ್ತೀವಿ ಅನ್ನುವಂತ ಅವಕಾಶ ಕಡಿಮೆ. ಹಾಗಾಗಿ ಬಹಿರಂಗ ಸಭೆಗಳನ್ನ ಮತ್ತು ದೊಡ್ಡ ದೊಡ್ಡ ಸಮುದಾಯಗಳನ್ನು ಉದ್ದೇಶಿಸಿ ಮಾತನಾಡುವ ಮೂಲಕ ಮತದಾರರನ್ನ ನಾವು ಸಂಪರ್ಕ ಮಾಡ್ತಾ ಇದ್ದೀವಿ ಅಂತ ಹೇಳಿ ಲೋಕಸಭೆ ಚುನಾವಣೆಗೆ ಕಣಕ್ಕಿಳಿದಂತ ಅಭ್ಯರ್ಥಿಗಳು ಹೇಳ್ತಾರೆ. ಎಲ್ಲರನ್ನೂ ವೈಯಕ್ತಿಕವಾಗಿ ಮಾತಾಡಿಸ್ಲಿಕ್ಕೆ ಆಗೋದಿಲ್ಲ, ಆದ್ರೆ ಸಮಾರಂಭದಲ್ಲಿ, ರ್ಯಾಲಿಗಳಲ್ಲಿ, ಮೆರವಣಿಗೆಗಳಲ್ಲಿ ಎಷ್ಟು ಜನ ಬರ್ತಾರೋ ಅವರನ್ನ ನಾವು ಸಂಪರ್ಕ ಮಾಡಿದ್ವಿ ಅನ್ನುವಂತ ಸಮಾಧಾನ ಪಟ್ಕೊಳ್ಬೇಕಾಗಿದೆ. ಹಾಗಾಗಿ ಎಲ್ಲಾ ಅಭ್ಯರ್ಥಿಗಳು ಸಹ ದೊಡ್ಡ ಸಭೆಗಳಿಂದ ಹಿಡಿದು ಸಣ್ಣ ಪುಟ್ಟ ಸಭೆಗಳವರೆಗೂ ಸಹ, ಆದ್ರೆ ಒಂದು 30-40 ಜನ ಸೇರುವಂತ ಸಭೆ ಆಗಿರ್ಬೋದು, ಈ 15,000-20,000 ಜನ ಸೇರುವಂತ ಸಭೆ ಆಗಿರ್ಬೋದು, ಆ ಸಭೆಗಳನ್ನ ಎಲ್ಲರೂ ಸಹ ಯೋಜನೆ ಮಾಡ್ತಾ ಇದ್ದಾರೆ. ಈಗ ಎಲ್ಲರಿಗೂ ಸಹ ನಾಮಪತ್ರ ಸ್ವೀಕಾರ ಆಗಿ ಹಿಂಪಡೆಯುವಂತ ಸಮಯವೂ ಮುಗಿದು ಈಗ ಖಚಿತವಾಗಿರೋದ್ರಿಂದ ಮತ್ತು ಪಕ್ಷೇತರ ಅಭ್ಯರ್ಥಿಗಳಿಗೂ ಸಹ ಚಿಹ್ನೆ ಯಾವುದು ಅಂತ ಗೊತ್ತಾಗಿರೋದ್ರಿಂದ ಮತ್ತು ಬಹಳ ಪ್ರಮುಖವಾಗಿ ಅಭ್ಯರ್ಥಿಗಳಿಗೆ ತಮ್ಮ ಸೀರಿಯಲ್ ನಂಬರ್ ಯಾವುದು ಕ್ರಮ ಸಂಖ್ಯೆ ಯಾವುದು ಅಂತ ಗೊತ್ತಾಗಿರೋದ್ರಿಂದ ಈಗ ಬೇರೆ ರೀತಿಯಾದಂತಹ ಪ್ರಚಾರದ ತಂತ್ರಗಾರಿಕೆಯನ್ನ ಮಾಡಬೇಕಾಗಿದೆ. ಮತದಾರರಿಗೆ ಅವರು ತಮ್ಮ ಕ್ರಮ ಸಂಖ್ಯೆಯನ್ನ ಹೇಳುವುದರ ಜೊತೆಗೆ ಪಕ್ಷೇತರ ಅಭ್ಯರ್ಥಿಗಳು ತಮ್ಮ ಚಿಹ್ನೆಯನ್ನು ಸಹ ಪರಿಚಯ ಮಾಡ್ಕೊಳ್ಬೇಕಾದಂತ ಅಗತ್ಯ ಇದೆ. ಈ ನಿಟ್ಟಿನಲ್ಲಿ ಈ ಮುಂದಿನ ಪ್ರಚಾರದ ಕಾರ್ಯತಂತ್ರಗಳಿರುತ್ತೆ. ಹಾಗಾಗಿ ನೈನಾ, ಈಗ ಶಿವಮೊಗ್ಗ ಜಿಲ್ಲೆನಲ್ಲಿ ಎಲ್ಲಾ ಅಭ್ಯರ್ಥಿಗಳು ಸಹ ಚುನಾವಣೆ ಮತದಾನ ದಿನ ಹತ್ತ ಬರ್ತಾ ಇದ್ದಂತೆ ಹೆಚ್ಚು ರೋಡ್ ಶೋಗಳು ಮತ್ತು ಬಹಿರಂಗ ಸಭೆಗಳು ನಡೆಯುತ್ತೆ. ಈ ನಿಟ್ಟಿನಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳು ಸಹ ಯೋಜನೆಯನ್ನ ಮಾಡ್ತಾ ಇದ್ದಾವೆ ನೈನಾ. ಓಕೆ, ಮೂರು ಅಭ್ಯರ್ಥಿಗಳು ಕೂಡ ಗೆಲುವು ನಂದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕ್ಷೇತ್ರದ ಮತದಾರರ ಚಿತ್ತ ಎತ್ತ ಕಡೆ ಇದೆ? ನಯನ, ಅಭ್ಯರ್ಥಿಗಳು ಸಹ ಮೂವರು ಸಹ ಬಹಳ ತೀವ್ರವಾಗಿ ಪ್ರಚಾರದಲ್ಲಿ ತೊಡಗಿದ್ದಾರೆ. ಈಗ ಕ್ರಮ ಸಂಖ್ಯೆ ಗೊತ್ತಾಗಿದೆ ಮತ್ತು ಅಭ್ಯರ್ಥಿಗಳಿಗೆ ಈಗ ಪ್ರಚಾರ ಮಾಡ್ಲಿಕ್ಕೆ ಒಂದ್ ರೀತಿ ಹೆಚ್ಚು ಅವಕಾಶ ಇರುತ್ತೆ. ಈ ನಿಟ್ಟಿನಲ್ಲಿ ಮೂರು ಅಭ್ಯರ್ಥಿಗಳು ಸಹ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಲ್ಲಾ ಪ್ರದೇಶಗಳನ್ನ, ಎಲ್ಲಾ ತಾಲೂಕುಗಳನ್ನ ಮತ್ತೆ ಹೋಬಳಿಗಳನ್ನ ಮುಟ್ಟುವಂತ ಪ್ರಯತ್ನದಲ್ಲಿ ತೊಡಗಿದ್ದಾರೆ ಮತ್ತು ಜನಾಕರ್ಷಣೆ ಕಾರ್ಯಕ್ರಮಗಳನ್ನ ಏನನ್ನ ಮಾಡಬಹುದು ಅನ್ನುವಂತ ಯೋಚನೆಯನ್ನು ಸಹ ಮಾಡ್ತಾ ಇದ್ದಾರೆ. ಈಗ ಗೀತಾ ಶಿವರಾಜ್ಕುಮಾರ್, ಅವರ ಪತಿ ಶಿವರಾಜ್ಕುಮಾರ್ ಚಲನಚಿತ್ರರಂಗದಲ್ಲಿ ಅವರು ಖ್ಯಾತ ನಟರು. ಹಾಗಾಗಿ ಅವರ ಪರವಾಗಿ ಹಲವು ಚಲನಚಿತ್ರರಂಗದ ಕಲಾವಿದರು ಬರ್ತಿದ್ದಾರೆ. ಡಾಲಿ ಧನಂಜಯ್ ಬರುವ ಸಾಧ್ಯತೆ ಇದೆ, ದುನಿಯಾ ವಿಜಯ್ ಬರುವ ಸಾಧ್ಯತೆ ಇದೆ ಮತ್ತು ಬೇರೆ ಬೇರೆ ಕಲಾವಿದರು ಸಹ ಬರ್ತಾ ಇದ್ದಾರೆ. ಅವರ ಮೂಲಕ ರೋಡ್ ಶೋಗಳನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ಗೆ
ಸ್ಟಾರ್ ಕ್ಯಾಂಪೇನರ್ಗಳನ್ನ, ರಾಷ್ಟ್ರೀಯ ನಾಯಕರನ್ನ ಶಿವಮೊಗ್ಗಕ್ಕೆ ಕರೆಸುವ ಆ, ಯೋಜನೆಗಳು ಇದ್ದಂತಿಲ್ಲ. ಸ್ಥಳೀಯವಾಗಿನೇ ಈಗ ಮಧು ಬಂಗಾರಪ್ಪ ಮತ್ತೆ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಇವರೇ ಈ ಪ್ರಚಾರದ ನೇತೃತ್ವವನ್ನ ವಹಿಸ್ತಾ ಇದ್ದಾರೆ. ಇನ್ನ ಬಿಜೆಪಿಯಲ್ಲಿ ಅಣ್ಣಾಮಲೈಯವರು ಶಿವಮೊಗ್ಗಕ್ಕೆ ಯಾವತ್ ಬರ್ತಾರೆ ಅಂತ ಈಗಾಗಲೇ ನಿಗದಿಯಾಗಿದೆ. ಅಣ್ಣಾಮಲೈಯವರು ಶಿವಮೊಗ್ಗಕ್ಕೆ ಬಂದು ರಾಘವೇಂದ್ರ ಅವರ ಪರವಾಗಿ ಪ್ರಚಾರದ ಮಾಡ್ತಾರೆ. ಇನ್ನ ರಾಷ್ಟ್ರೀಯ ನಾಯಕರು ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಅವರ ಪರವಾಗಿ ಯಾರು ಬರ್ತಾರೆ ಅನ್ನೋದಿನ್ನು ಖಚಿತವಾಗಿಲ್ಲ. ದೊಡ್ಡ ಸಭೆಗಳಾಗ್ಲಿ, ರೋಡ್ ಶೋಗಳಾಗ್ಲಿ ಯಾವ ರೀತಿ ನಡೆಯುತ್ತೆ ಅಂತೇಳಿ ಇನ್ನು ದಿನಾಂಕ ನಿಗದಿಯಾಗಿಲ್ಲ. ಆದ್ರೆ ರಾಘವೇಂದ್ರ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಹುತೇಕ ಸ್ಥಳಗಳಿಗೆ ಹೋಗಿ, ತಾಲೂಕು ಕೇಂದ್ರಗಳಿಗೆ ಹೋಗಿ, ಹೋಬಳಿಗಳಿಗೆ ಹೋಗಿ ಭೇಟಿಯನ್ನ ಮಾಡ್ತಾ ಇದ್ದಾರೆ, ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಸಣ್ಣ ಸಣ್ಣ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಮಹಿಳಾ ಮೋರ್ಚಾದಿಂದ ಸಭೆಯಾಗಿದೆ, ಹಿಂದುಳಿದ ಮೋರ್ಚಾದಿಂದ ಸಭೆಯಾಗಿದೆ. ಈ ರೀತಿಯ ಸಭೆಗಳ ಮೂಲಕ ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಅವರು ಮತದಾರರನ್ನ ತನ್ನತ್ತ ಸೆಳೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನ KS ಈಶ್ವರಪ್ಪ ಅವರು ಸಹ ಶಿವಮೊಗ್ಗ ನಗರ ಮಾತ್ರ ಅಂದೇನೆ ಬೈಂದೂರಿನವರೆಗೂ ಸಹ, ಬೈಂದೂರು, ಶಿಕಾರಿಪುರ, ಸಾಗರ, ಸೊರಬ, ತೀರ್ಥಹಳ್ಳಿ, ಭದ್ರಾವತಿ ಎಲ್ಲಾ ಕಡೆಗೆ ಹೋಗಿ ಅವರು ಸಹ ಪ್ರಚಾರನ ಮಾಡ್ತಾ ಇದ್ದಾರೆ. ತಮ್ಮ ಪರವಾಗಿರ್ತಕ್ಕಂಥ ತಮ್ಮ ಮೇಲೆ ಅಭಿಮಾನವಿರ್ತಕ್ಕಂಥ ಮತದಾರರನ್ನ ತಮ್ಮತ್ತ ಸೆಳೆಯುವಂತ ಪ್ರಯತ್ನವನ್ನು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಹಾಗಾಗಿ ಸಹ ಮೂವರು ಪ್ರಮುಖ ಅಭ್ಯರ್ಥಿಗಳು ಅವರು ತಮ್ಮ ತೀವ್ರವಾದ ಬಿರುಸಿನ ಪ್ರಚಾರವನ್ನ ಕೈಗೊಂಡಿದ್ದಾರೆ. ಹಾಗಾಗಿ ಮತದಾರರು ಈಗ ಅವರ ಯೋಚನೆಗಳು, ಅವರ ಚಿಂತನೆಗಳು, ಅವರು ಒಂದು ನಿರ್ದಿಷ್ಟವಾದ ಒಂದು ನಿರ್ಧಾರಕ್ಕೆ ಬರುವಂತ ಕಾಲ ಏನಿದೆ ಅದು ಪಕ್ವವಾಗ್ತಿದೆ ಅಂತ ಹೇಳ್ಬೋದು ನಾನು. ಓಕೆ, 8 ವಿಧಾನಸಭಾ ಕ್ಷೇತ್ರಗಳು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಹಾಗಾಗಿ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅಭ್ಯರ್ಥಿಗಳು ಮತ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಜನಗಳ ಪ್ರತಿಕ್ರಿಯೆ ಹೇಗೆ ವ್ಯಕ್ತವಾಗ್ತಿದೆ? ನಯನ, ಬಿಸಿಲು ತಾಪಮಾನ ಹೆಚ್ಚಾಗಿರೋದ್ರಿಂದ ಜನರು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ. ಆದ್ರೆ ನಾವು ಪತ್ರ ಸಲ್ಲಿಕೆಗೆ ಸಂದರ್ಭದಲ್ಲಿ ಜನ ಸೇರಿದ್ ನೋಡಿದ್ರೆ ಜನರು ಬರ್ತಾ ಇದ್ದಾರೆ, ತಮ್ಮ ನೆಚ್ಚಿನ ಅಭ್ಯರ್ಥಿಗಳ ಪರವಾಗಿ ಅವರು ಸಹ ಹೊರಗೆ ಬಂದು ಪ್ರಚಾರನ ಮಾಡ್ತಾ ಇದ್ದಾರೆ, ಸಭೆ ಸಮಾರಂಭಗಳಿಗೆ ಬರ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಆದ್ರೆ ಇವತ್ತಿನವರೆಗೂ ದೊಡ್ಡ ದೊಡ್ಡ ಸಭೆಗಳು ಆಯೋಜನೆ ಆಗಿಲ್ಲ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಎಲ್ಲಿಯೂ ಸಹ. ದೊಡ್ಡ ಸಭೆ ಅಂತಂದ್ರೆ ಸರಿಸುಮಾರು ಒಂದು 10,000, 15,000, 20,000 ಜನ ಸೇರುವಂತ ಸಭೆಗಳು ಆಗಿಲ್ಲ. ಶಿವಮೊಗ್ಗ ಫ್ರೀಡಂ ಪಾರ್ಕ್ ನಲ್ಲಿ ಏನು ನರೇಂದ್ರ ಮೋದಿ ಅವರು ಬಂದು ಕಾರ್ಯಕ್ರಮವನ್ನು ಮಾಡಿದ್ರು, ಅದಾದ ನಂತರ ಆ ಮಟ್ಟಿನ ದೊಡ್ಡ ಸಭೆ ಯಾವ ರಾಜಕೀಯ ಪಕ್ಷಗಳು, ಕಾಂಗ್ರೆಸ್, ಬಿಜೆಪಿ ಮತ್ತು ಈಶ್ವರಪ್ಪನವರು ಈ ಸಭೆಗಳನ್ನ, ದೊಡ್ಡ ಸಭೆಗಳನ್ನ ಆಯೋಜನೆ ಮಾಡಿಲ್ಲ. ಹಾಗಾಗಿ ಮತದಾರರು ಈಗ ಸಣ್ಣ ಸಣ್ಣ ಸಭೆಗಳಿಗೆ ಹೋಗ್ತಾ ಇದ್ದಾರೆ. ಮತ್ತೆ ಅಭ್ಯರ್ಥಿಗಳು ಸಹ ತಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಬೂತ್ ಮಟ್ಟದ ಕಾರ್ಯಕರ್ತರು, ತಮ್ಮ ಆಪ್ತ ವಲಯದ ಕಾರ್ಯಕರ್ತರು ಇವರನ್ನ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಇವರ ಮೂಲಕ ಜನರನ್ನು ತಲುಪುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಹಾಗಾಗಿ ಅಭ್ಯರ್ಥಿಗಳು ಸಹ ಚಿಕ್ಕ ಚಿಕ್ಕ ಸಭೆಗಳಿಗೆ ಆದ್ಯತೆಯನ್ನು ಕೊಡ್ತಾರೆ. ಅಂದ್ರೆ 100 ಜನ, 150 ಜನ ಈ ರೀತಿ ಸೇರುವಂತ ಸಭೆಗಳಿಗೆ ಅಭ್ಯರ್ಥಿಗಳು ಸಹ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ. ಆದ್ರೆ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದ್ರಿಂದ ಬಹಿರಂಗ ಸಭೆಗಳು ಆಗೋದಿಲ್ಲ ಅಂತ ಹೇಳಿಕ್ ಆಗೋದಿಲ್ಲ. ಯಾಕಂದ್ರೆ ಮತದಾನದ ದಿನ ಹತ್ರ ಬರ್ತಾ ಇದ್ದಂತೆ ರೋಡ್ ಶೋಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ರೋಡ್ ಶೋಗಳು ಯಾವ ಸಮಯದಲ್ಲಿ ನಡೆಯುತ್ತೆ ಅಂತ ಹೇಳಕ್ಕಾಗಲ್ಲ. ಬಿಸಿಲಿರ್ಬೋದು, ಏನೇ ಇರ್ಬೋದು, ಅಭ್ಯರ್ಥಿಗಳು ಆ ಕೆಲಸವನ್ನ ಮಾಡೇ ಮಾಡ್ತಾರೆ. ಹಾಗಾಗಿ ರೋಡ್ ಶೋಗಳು ಬಹುಶಃ ಎಲ್ಲಾ ಅಭ್ಯರ್ಥಿಗಳು ಪ್ಲಾನ್ ಮಾಡ್ತಾ ಇದ್ದಾರೆ. ಬಹಿರಂಗ ಸಭೆಗಿಂತ ರೋಡ್ ಶೋ ಸ್ವಲ್ಪ ಸುಲಭ ಮತ್ತೆ ಸ್ವಲ್ಪ ಆಕರ್ಷಣೀಯವಾಗಿರುತ್ತೆ ಅಂತ ರಾಜಕೀಯ ಪಕ್ಷಗಳ ಯೋಚನೆ ಆಗಿದೆ. ಹಾಗಾಗಿ ರೋಡ್ ಶೋಗಳನ್ನ ಪ್ಲಾನ್ ಮಾಡ್ತಾ ಇದ್ದಾರೆ, ಜೊತೆಗೆ ಮತದಾರರನ್ನ ಸೆಳೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಮತದಾರರ ಸ್ಪಂದನೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಎಲ್ಲಾ ಅಭ್ಯರ್ಥಿಗಳು ಏನ್ ಪ್ರಚಾರವನ್ನ ಮಾಡ್ತಾ ಇದ್ದಾರೆ, ಓಡಾಟವನ್ನ ಮಾಡ್ತಾ ಇದ್ದಾರೆ, ಮಾತುಗಳಾಡ್ತಾ ಇದ್ದಾರೆ, ಟೀಕೆ ಪ್ರತಿಟೀಕೆಗಳನ್ನ ಮಾಡ್ತಾ ಇದ್ದಾರೆ, ವಾಗ್ವಾದಗಳನ್ನ ಮಾಡ್ತಾ ಇದ್ದಾರೆ. ಎಲ್ಲವನ್ನು ತಣ್ಣಗೆ ಆಲಿಸುವ ಕೆಲಸವನ್ನ ಈಗ ಮತದಾರ ಮಾಡ್ತಾ ಇದ್ದಾನೆ. ರಾಜಕೀಯ ಪಕ್ಷಗಳ ಸಕ್ರಿಯ ಕಾರ್ಯಕರ್ತರೇನಿದ್ದಾರೆ ಮತ್ತು ಒಂದು ರಾಜಕೀಯ ಪಕ್ಷದ ಬಗ್ಗೆ ಸ್ಪಷ್ಟವಾದ ಒಲವಿರತಕ್ಕಂತ ಮತದಾರರು, ಅವರು ಕಾರ್ಯಕರ್ತರು ಅಲ್ಲದೆ ಇದ್ರು ಸ್ಪಷ್ಟವಾದ ಒಲವಿರತಕ್ಕಂತ ಮತದಾರರು ತಮ್ಮ ಕ್ರಿಯಾ ಪ್ರತಿಕ್ರಿಯೆಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಉಳಿದ ಮತದಾರರು ಬಹಳ ತಣ್ಣಗೆ ಇಡೀ ವಿದ್ಯಮಾನವನ್ನ ಗಮನಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ, ಯಾವ ದಿಕ್ಕಿಗೆ ಚಲಿಸುತ್ತೆ ಅಂತ ಹೇಳಿ ನೋಡ್ಬೇಕಾಗುತ್ತೆ. ಓಕೆ, ಹಾಗಾದ್ರೆ ಈ ರಾಜಕೀಯ ಪಕ್ಷಗಳು, ಅದರಲ್ಲೂ ಕೂಡ ಬೃಹತ್ ರಾಜಕೀಯ ಪಕ್ಷಗಳು ಮುಂದಿನ ದಿನಗಳಲ್ಲಿ ಬೃಹತ್ ಸಮಾವೇಶವನ್ನ ನಡೆಸುವ ಸಾಧ್ಯತೆ ಏನಾದ್ರೂ ಇದೆಯಾ? ಖಂಡಿತ ಇದೆ. ನಾನು ಅಲ್ಲಗಳಿಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅತಿ ಹೆಚ್ಚು ಜನರನ್ನ ಏಕಕಾಲದಲ್ಲಿ ತಲುಪುವ ಮಾರ್ಗ ಅಂತಂದ್ರೆ ಅದು ಬೃಹತ್ ಸಮಾವೇಶವೇ. ಒಂದು 15-20 ಸಾವಿರ ಜನ, 30,000, 50,000 ಜನಗಳನ್ನ ಏಕಕಾಲದಲ್ಲಿ ತಲುಪುವ ಸಾಧ್ಯತೆ ಈ ಬೃಹತ್ ಬಹಿರಂಗ ಸಭೆಗಳಲ್ಲೇ ರಾಜಕೀಯ ಪಕ್ಷಗಳಿಗೆ ಸಾಧ್ಯ ಆಗೋದು, ಮತ್ತು ರೋಡ್ ಶೋಗಳ ಮೂಲಕ. ಹಾಗಾಗಿ ರಾಷ್ಟ್ರೀಯ ನಾಯಕರು ಮತ್ತೆ ಯಾರು ಒಬ್ಬ
ವಾಕ್ಪಟು ಅಂತ ಹೇಳ್ತಾರೆ, ನಿರರ್ಗಳವಾಗಿ ಮಾತಾಡ್ತಾರೆ ಅಂತ ಆ ವ್ಯಕ್ತಿ ಮಾತಾಡೋದ್ರಿಂದ, ಆ ನಾಯಕ ಮಾತಾಡೋದ್ರಿಂದ ಸಾವಿರಾರು ಜನ, ಲಕ್ಷಾಂತರ ಜನ ಮತದಾರರ ಪ್ರಭಾವಕ್ಕೊಳಗಾಗ್ತಾರೆ ಅಂತ ರಾಜಕೀಯ ಪಕ್ಷಗಳು ಭಾವಿಸ್ತವೋ, ಅವರು ದಿನಾಂಕ ಸಿಕ್ಕಾಗ ಖಂಡಿತವಾಗ್ಲೂ ಶಿವಮೊಗ್ಗದಲ್ಲಿ ಬೃಹತ್ ಸಮಾವೇಶಗಳು, ಬೃಹತ್ ಸಮಾರಂಭಗಳು ಆಗೇ ಆಗ್ತವೆ. ಆದ್ರೆ ಇದುವರೆಗೂ ಅಂತ ಸಮಾರಂಭಗಳು ಯಾವುದೇ ದಿನಾಂಕ ನಿಗದಿ ಆಗಿಲ್ಲ. ರಾಷ್ಟ್ರೀಯ ನಾಯಕರು ಬರುವಂತ ಅವಕಾಶ ಇದ್ರೆ, ಸಾಧ್ಯತೆ ಇದ್ರೆ ಅದು ಶಿವಮೊಗ್ಗದಲ್ಲಿ ಆಗುತ್ತೆ. ಮತ್ತು ಇನ್ನೊಂದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ. ಅದನ್ನ ಮಧು ಬಂಗಾರಪ್ಪ ಅವರೇ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮ ತೀರ್ಥಹಳ್ಳಿಯಲ್ಲಿ ಮತ್ತು ಶಿಕಾರಿಪುರದಲ್ಲಿ ಆಯೋಜನೆ ಆಗುತ್ತೆ. ಅದು ಮತದಾನಕ್ಕೆ ಇನ್ನೊಂದು ವಾರ ಇದೆ ಅನ್ನುವಂತೆಯೇ ಸಿದ್ದರಾಮಯ್ಯ ಅವರ ಕಾರ್ಯಕ್ರಮ ನಿಗದಿಯಾಗಿದೆ ಶಿವಮೊಗ್ಗದಲ್ಲಿ. ಸಿದ್ದರಾಮಯ್ಯ ಅವರು ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಪ್ರಚಾರವನ್ನು ಮಾಡ್ತಾರೆ. ಮತ್ತೆ ಈ ಕಾರ್ಯಕ್ರಮವನ್ನ ರೋಡ್ ಶೋ ಮಾಡ್ಬೇಕಾ ಅಥವಾ ಭಾರಿ ಬಹಿರಂಗ ಸಭೆ ಮಾಡ್ಬೇಕಾ ಅನ್ನುವಂತ ಚಿಂತನೆ ನಡೀತಾ ಇದೆ. ಯಾವ ರೀತಿಯ ಕಾರ್ಯಕ್ರಮ, ಯಾವ ಸ್ವರೂಪದ ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿ ಕಾಂಗ್ರೆಸ್ ಯೋಚನೆ ಮಾಡ್ತಾ ಇದೆ. ಸಿದ್ದರಾಮಯ್ಯ ಅವರು ಶಿವಮೊಗ್ಗಕ್ಕೆ ಬರೋದು, ಒಂದು ದಿನ ಅವರು ಶಿವಮೊಗ್ಗದಲ್ಲಿ ಇರೋದು ಪಕ್ಕಾ ಆಗಿದೆ. ಅವರು ತೀರ್ಥಹಳ್ಳಿಯಲ್ಲಿ ಮತ್ತೆ ಶಿಕಾರಿಪುರದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಪ್ರಚಾರವನ್ನ ಮಾಡಲಿದ್ದಾರೆ. ನೈನಾ, ಓಕೆ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.